ಅಂಗನವಾಡಿ ಕೇಂದ್ರದ ಬಾಗಿಲಿಗೆ ಬೀಗ, ಪಕ್ಕದಲ್ಲೇ ಕೂತಿರೋ ಮಹಿಳೆ. ಇದು ದಾವಣಗೆರೆ ಹರಿಹರ ತಾಲೂಕಿನ ಎಳೆಹೊಳೆ ಗ್ರಾಮದ ಅಂಗನವಾಡಿ ಕೇಂದ್ರ. ಸದ್ಯ ಗ್ರಾಮಸ್ಥರು ಬೀಗ ಜಡಿದಿದ್ದಾರೆ. ಅಂಗನವಾಡಿ ಶಿಕ್ಷಕಿ ನೇತ್ರಾವತಿ ದಲಿತ ಮಹಿಳೆ ಅನ್ನೋದೇ ಏಕೈಕ ಕಾರಣ. ಸಮೀಪದ ಹೊಳೆಸಿರಿಗೆರೆಯಲ್ಲಿ ಅಂಗನವಾಡಿ ಸಹಾಯಕಿಯಾಗಿದ್ದ ನೇತ್ರಾವತಿ ಖಾಲಿಯಾದ ಎಳೆಹೊಳೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು. ಜಿಲ್ಲಾಧಿಕಾರಿ ಅಧ್ಯಕ್ಷತೆಯ ಆಯ್ಕೆ ಸಮಿತಿ 16 ಅರ್ಜಿಗಳ ಪೈಕಿ ಎಸ್ಎಸ್ಎಲ್ಸಿಯಲ್ಲಿ 62% ಅಂಕ ಪಡೆದಿರೋ ಪರಿಶಿಷ್ಟ ಜಾತಿಯ ನೇತ್ರಾವತಿಯನ್ನ ಆಯ್ಕೆ ಮಾಡಿದೆ. ಉಪನಿರ್ದೇಶಕರು ಜೂನ್ ತಿಂಗಳಲ್ಲೇ ಆದೇಶ ಹೊರಡಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿದ್ರು. ಜಿಲ್ಲಾಧಿಕಾರಿ ಆಗಿದ್ದಂಥ ಹಿಂದಿನ ಅಂಜನ್ ಕುಮಾರ್ ಅವರು ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಅವರು ಅಧಿಕಾರ ಅವರಿಗೆ ಅವರು ಅಪಾಯಿಂಟ್ ಮಾಡಿದರು, ಕಾರ್ಯಕರ್ತೆಗೆ ಅಪಾಯಿಂಟ್ ಮಾಡಿದರು. ಅದರ ಆದೇಶದ ಮೇಲೆ ಉಪನಿರ್ದೇಶಕರು ಮಹಿಳಾ ಮಕ್ಕಳ ಇಲಾಖೆ ಮತ್ತು ಸಿಡಿಪೋ ತಾಲೂಕು ಶಿಶು ಕಲ್ಯಾಣ ಅಧಿಕಾರಿಗಳು ಅದರ ಆರ್ಡರ್ಸ್ ಕಾಪಿ ಎಲ್ಲ ಈ ಅಮ್ಮನಿಗೆ ಕೊಟ್ಟರು 8/7/2016. ಇದು ಕೊಟ್ಟ ಮೇಲೆ ಈ ಅಮ್ಮ ಎಳೆಹೊಳೆಗೆ ಹೋಯ್ತು. ಅಲ್ಲಿ ಹೋದರೆ ಅಲ್ಲಿ ಅಂಗನವಾಡಿ ಕೇಂದ್ರನ ಬೀಗ ಹಾಕಿ ಈ ಅಮ್ಮನ ಒಳಗಡೆ ಬಿಡಲಿಲ್ಲ. ಆದ್ರೆ 2.5 ತಿಂಗಳಿನಿಂದ ಕಾರ್ಯನಿರ್ವಹಿಸಲು ಎಳೆಹೊಳೆ ಗ್ರಾಮಸ್ಥರು ತಕರಾರು ತೆಗೆದಿದ್ದಾರೆ. ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಇಲ್ಲದ ಸಬೂಬು ಹುಡುಕಿ ಹರಿಹರ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗೆ ದೂರು ನೀಡಿದ್ದಾರೆ. ಸುಳ್ಳು ದಾಖಲೆಗಳನ್ನ ನೀಡಿ ಆಯ್ಕೆಯಾಗಿದ್ದು ಮತ್ತೊಮ್ಮೆ ಪರಿಶೀಲಿಸಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಎಳಹೊಳೆಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದಕ್ಕೆ ಸಿಡಿಪೋ ಚಾರ್ಜ್ ಕೊಡ್ಸಕ್ಕೆ ಅಲ್ಲಿಗೆ ಬರ್ತಾ ಇಲ್ಲ ಸರ್. ಕಳೆದ 2 ತಿಂಗಳಿಂದ ಆಫೀಸಿಗೆ ಅಲಿತಾ ಇದ್ದಾನೆ ಸರ್. ಇವತ್ತು ನಾಳೆ ಅಂತ ನನಗೆ ಇದೇ ರೀತಿ ಹೇಳ್ತಾ ಇದ್ದಾರೆ ಸರ್ ಅವರು. ನನಗೆ 2-3 ತಿಂಗಳ ಸರ್, ನನಗೆ ಪೇಮೆಂಟ್ ಇಲ್ಲ. ನಾವು ತುಂಬ ಬಡವರು ಸರ್. ಮುಂದೆ ಇದು ಯಾವುದಕ್ಕೂ ಯಾರು ಸ್ಪಂದಿಸ್ತಾ ಇಲ್ಲ ಅಂದ್ರೆ ನಾನು ಸಿಡಿಪೋ ಆಫೀಸ್ ಹತ್ರನೇ ಕೂತ್ಕೊಂತೀನಿ ಸರ್ ಉಪವಾಸ ಸತ್ಯಾಗ್ರಹಕ್ಕೆ. ನಾನೇನೇ ಆದರೂ ಅದಕ್ಕೆ ಇಲಾಖೆನ ಹೊಣೆ ಸರ್, ಸಿಡಿಪೋನ ಹೊಣೆ. ಮೇಲ್ನೋಟಕ್ಕೆ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಕಿರುಕುಳ ಅನ್ನೋದು ನೇತ್ರಾವತಿ ಆರೋಪ. ಅದೇನೇ ಇರಲಿ, ಜಿಲ್ಲಾಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ತಕ್ಷಣ ಸ್ಪಂದಿಸಿ ನೊಂದ ಮಹಿಳೆಗೆ ನ್ಯಾಯ ಕೊಡಿಸಬೇಕಾಗಿದೆ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್.